ಫ್ರೆಂಡ್ಸ್, ಇದು ಮಂಡೇ ಆ್ಯಂಡ್ ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಮಂಡೇ ಬೇಗನೆ ಎದ್ದು ನನ್ನ ರೊಟೀನ್ ಲೈಫಲ್ಲಿ ಫಸ್ಟ್ ನಾನು ಹೋಗೋದೇ ನನ್ನ ಬಾಲ್ಕನಿ ಗಾರ್ಡನಿಂಗ್ ನೋಡೋಕ್ಕೆ. ಸೊ ಗಿಡಗಳಿಗೆಲ್ಲ ನೀರು ನಾನು ರೆಗ್ಯುಲರಾಗಿ ಸಮ್ಮರ್ ಆಗಿರೋದ್ರಿಂದ ಡೈಲಿ ಒನ್ ಟೈಮ್ ಹಾಕ್ತೀನಿ. ಯಾಕೆಂದರೆ ಇನ್ನೆಲ್ಲ ಚಿಕ್ಕ ಚಿಕ್ಕ ಗಿಡಗಳಲ್ವ. ಸೊ ಒನ್ ಟೈಮ್ ಮಾತ್ರ ಗಾರ್ಡನಿಂಗಿಗೆ ನೀರು ಹಾಕ್ತಾ ಇರ್ತೀನಿ. ಸೊ ಗಿಡಗಳೆಲ್ಲ ಗ್ರೋತ್ ಚೆನ್ನಾಗಾಗಿದೆ. ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಇವಾಗ ಚೆನ್ನಾಗಾಗಿದೆ. ಆ್ಯಂಡ್ ರೋಸ್ ಗಿಡ ಇವಾಗ ನಾನು ವಾಟರಿಂಗ್ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ಇನ್ನೂ ಫ್ಲವರ್ಸ್ ಬಿಟ್ಟಿಲ್ಲ, ಚೆನ್ನಾಗಾಗಿದೆ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಆಲ್ಮೋಸ್ಟ್ ಒಂದು 10 days ಆಗಿದೆ ಪ್ಲ್ಯಾಂಟ್ ಮಾಡಿ. ಇವಾಗ ಎಷ್ಟು ಚೆನ್ನಾಗಿ ಸಸಿಗಳಾಗಿದೆ ನೋಡಿ, ತುಂಬ ಒಂಥರ ಖುಷಿಯಾಗುತ್ತೆ. ಹಾಗೆ ಹೈಬಿಸ್ಕಸ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಲೀಫ್ ಇದಾಗಿದೆ ಆ್ಯಂಡ್ ಹೂವು ಎಲ್ಲ ಬಿಡೋಕ್ಕೆ ಶುರುವಾಗಿದೆ. ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಮಂಡೇ, ಸೊ ಅದಕ್ಕೆ ನಾನು ಬೇಗ ರೆಡಿ ಆಗಬೇಕಾಗಿತ್ತು. ಸೊ ಆಲ್ರೆಡಿ ಟೈಮ್ ಆಗಿದ್ದರಿಂದ ಬೇಗ ಕಾಫಿ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟೆ. ಸೊ ಅಲ್ಲಿ ವೀಡಿಯೋಸ್ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬರೋ ಅಷ್ಟರಲ್ಲೇ ನಾನು ಆಲ್ಮೋಸ್ಟ್ ಒಂದು ನೈಟ್ 7:30 ಆಗೋಗಿತ್ತು. ಆ್ಯಂಡ್ ಕಿಚನ್ ಕೂಡ ತುಂಬ ಮೆಸ್ಸಿ ಆಗಿತ್ತು. ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಟ್ಯೂಸ್ಡೇ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯೆಲ್ಲ ಸಾರಿಸ್ಬೇಕಾಗಿತ್ತು. ಮನೆಯೆಲ್ಲ ನೀಟಿಗೆ ಸಾರಿಸ್ಕೊಂಡ್ಬಿಟ್ಟೆ. ಸೊ ಆಲ್ಮೋಸ್ಟ್ 8:30, 9 ಆಗಿತ್ತು. ಇನ್ನು 9 o'clock ನನ್ನ ಕಿಚನ್ಸ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಇನ್ನೂ ಮೆಸ್ಸಿಯಾಗಿದೆ ನನ್ನ ಕಿಚನ್ನು. ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ದೇವ್ರನ್ನೆಲ್ಲ ತೊಳಿಬೇಕಾಗಿತ್ತು ಟ್ಯೂಸ್ಡೇಗೆ ಸಾಂಬ್ರಾಣಿ ಹಾಕೋಕ್ಕೆ. ಇನ್ನು ಬೇಗ ಹೋಗಬೇಕು ಅಂತ ನಂಗೆ ಲೇಟ್ ಆಗುತ್ತೆ ಅಂತ ಟ್ಯೂಸ್ಡೇಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನನ್ನ ಬಟ್ಟೆಗಳು ಬೇರೆ ಇತ್ತು ಒಗೆಯೋದು. 1 ವೀಕಿಂದ ಒಗೆದಿರಲಿಲ್ಲ ಪ್ರಾಪರಾಗಿ. ನಾನು ವೀಕ್ಲಿ ಒನ್ಸೇ ಬಟ್ಟೆ ಒಗೆಯೋದು, 1 ವೀಕಿಂದ ಒಗೆದಿರಲಿಲ್ಲ. ಸೊ ಮಿಷಿನ್ಗೆ ಹಾಕಿದೆ. ಮಿಷಿನ್ಗೆ ಹಾಕೋ ಅಷ್ಟರಲ್ಲೇ ಒಂದು 11 o'clock ಆಗಿತ್ತು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ. ಆವಾಗ ಇನ್ನೇನು ಇದು ಮಾಡ್ಕೊಳೋದು, ಅಡುಗೆ ಮಾಡ್ಕೊಳೋದು ಅಂತ ಫ್ರೂಟ್ಸ್ ಇತ್ತು. ಫ್ರೂಟ್ಸ್ ತಂದಿದ್ವಿ, ಹೆಚ್ಚಿರಲಿಲ್ಲ. ಒಂದು 2 days ಆಗಿತ್ತು ತೊಗೊಂಬಂದು. ನೀಟಾಗೆ ನಾನು ಯಾವುದೇ ಫ್ರೂಟ್ಸ್ ತಂದರೂ ವಾಶ್ ಮಾಡಿ ಯೂಸ್ ಮಾಡ್ತೀನಿ. ಹೆಚ್ಚೋಕ್ಕೆ ಮುಂಚೆನೇ ಯಾವುದೇ ಫ್ರೂಟ್ ಆಗಿರಲಿ, ಈವನ್ ಬನಾನಾ, ಆ್ಯಪಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಸ್ಕ್ ಮೆಲನ್, ಯಾವುದೇ ಇರಲಿ ಒಂದು ಸತಿ ವಾಶ್ ಮಾಡಿ ಆಮೇಲೆ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇಡ್ಲಿ ಮಾಡಿಕೊಂಡು ಮಂಡೇ ಕ್ಲೋಸ್ ಮಾಡಿಕೊಂಡೆ. ಟ್ಯೂಸ್ಡೇ ಮಾರ್ನಿಂಗಿಂದ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೊ ಈವ್ನಿಂಗ್ ನಾನು ಕಂಪ್ಲೀಟಾಗಿ ಬರೋ ಅಷ್ಟರಲ್ಲೇ 4:35 ಆಗಿತ್ತು. ಡೈರೆಕ್ಟಾಗಿ ನಾನು ಚರ್ಚಿಗೆ ಹೋದೆ. ರೆಗ್ಯುಲರಾಗಿ ಸೆಂಟ್ ಆ್ಯಂಟನೀಸ್ ಚರ್ಚಿಗೆ ಹೋಗ್ತೀನಿ. ಸೊ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನೇನೋ ಅಂದ್ಕೊಂಡಿದ್ದೀನಿ, ಆಲ್ಮೋಸ್ಟ್ ನಂಗೆ ಕಮ್ಮಿ ಆಗಿದೆ. ಹೋಗಿ ಪ್ರೇಯರ್ ಮಾಡಿಕೊಂಡು ಕ್ಯಾಂಡಲ್ ಎಲ್ಲ ಇಟ್ಟು ತಿರ್ಗಾ ಒಂದು ಸತಿ ಪ್ರೇಯರ್ ಮಾಡಿಕೊಂಡು ಟ್ಯೂಸ್ಡೇ ವ್ಲಾಗ್ ಈ ಥರ ಎಂಡ್ ಮಾಡ್ತಾಯಿದ್ದೀನಿ.